ಗಣೇಶ ವಿಸರ್ಜನೆಯ ವೇಳೆ ಇದೆಂತ ವಿಧಿಯಾಟ. ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದವನ ಮೇಲೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು. ಈಗ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದವನ ಮೇಲೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಡ್ಯಾನ್ಸ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾನೆ. ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ವ್ಯಕ್ತಿ. ಆ ವೇಳೆ ಆತನಿಗೆ ಹೃದಯಾಘಾತ ಆಗಿದೆ. ಹಾರ್ಟ್ ಅಟ್ಯಾಕ್ಗೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಬೋದಗೂರು ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಹೆಜ್ಜೆ ಆಗ್ತಾ ಇದ್ದಂತ ಸಂದರ್ಭದಲ್ಲೇನೆ ಕುಸಿದು ಬಿದ್ದು 40 ವರ್ಷದ ವ್ಯಕ್ತಿ, ಲಕ್ಷ್ಮೀಪತಿ ಅಂತ ಆತನ ಹೆಸರು, ಆತ ಪ್ರಾಣ ಬಿಟ್ಟಿದ್ದಾನೆ. ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ. ನೋಡಿ, ಸಹಜವಾಗಿ ಗಣೇಶನ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಆ ಡಿಜೆ ಸದ್ದಿಗೆ ಎಂಥವರಾದ್ರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ 40 ವರ್ಷದ ವ್ಯಕ್ತಿ, ಲಕ್ಷ್ಮೀಪತಿ ಅಂತ ಆತನ ಹೆಸರು, ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಬಹುಶಃ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಅನ್ಸುತ್ತೆ ಇದು. ಡಿಜೆ ಸದ್ದಿಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಎಕ್ಸ್ಕ್ಲೂಸಿವ್ ಫುಟೇಜು. ಆತ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಏಕಾಏಕಿ ಅಲ್ಲೇ ಕುಸಿದು ಬೀಳ್ತಾನೆ. ಆಮೇಲೆ ಅಲ್ಲಿದ್ದಂಥವ್ರು ಎಲ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗುತ್ತೆ. ಏನಪ್ಪ, ಈಗಿನ ಡ್ಯಾನ್ಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ದಿಢೀರಂತ ಈ ಥರ ಬಿದ್ದೋದ್ನಲ್ಲ ಅಂತೇಳಿ ಆತನನ್ನು ಮೇಲೆಪ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಗೊತ್ತಾಗುತ್ತೆ ಆತನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಅಂತ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಅದು ಭಾಳ ಕಡಿಮೆ ಏಜಿನ ವ್ಯಕ್ತಿಗಳೆಲ್ಲ ಮೃತಪಡ್ತಾ ಇರೋದು, ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಅದು ಈ ಸಾವು ಕೂಡ ಈಗ ಅದೇ ಸಾಲಿಗೆ ಸೇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಆತನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತೇಳಿ ಗೊತ್ತಾಗಿದೆ. ಯಾವಾಗ ನಡೆದಿದ್ದ ಘಟನೆ ಇದು? ಏನಿದೆ ಹೆಚ್ಚಿನ ಮಾಹಿತಿ? ಪ್ರಭು, ಖಂಡಿತ ಏನೋ ದೊಡ್ಡಾಪುರದಲ್ಲಿ ಏನೋ ಪಟಾಕಿ ಏನೋ ವ್ಯಕ್ತಿ ಸಾವನ್ನಪ್ಪಿದ್ರು, ಮತ್ತೆ ಹಲವು ಪೊಲೀಸರಿಗೂ ಗಾಯವಾದ ಬೆನ್ನಲ್ಲೇ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲೂ ಸಹ ಏನು ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ವೇಳೆ ಆ ಜೋಶ್ನಲ್ಲಿ ಡ್ಯಾನ್ಸ್ ಆಡ್ತ ಸಂದರ್ಭದಲ್ಲಿ ಲಕ್ಷ್ಮೀಪತಿ ಅಂತಕ್ಕಂಥ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿರ್ತಕ್ಕಂಥದ್ದು ಹೃದಯಾಘಾತದಿಂದ. ಇನ್ನು ನಿನ್ನೆ ರಾತ್ರಿ 11:00ವರೆಗೆ ಗಣೇಶ ವಿಸರ್ಜನೆಯನ್ನ ಹಮ್ಮಿಕೊಂಡಿರ್ತಾರೆ. ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಹಳ ಅದ್ದೂರಿಯಾಗಿ ಡ್ಯಾನ್ಸ್ಗಳನ್ನ ಹಾಡ್ತಾ, ಪಟಾಕಿಯನ್ನ ಸಿಡ್ತಾ, ಮತ್ತೆ ಹೂಮಾಲೆಗಳನ್ನ ಹಾಕಿ ಎಲ್ಲರೂ ಬಹಳ ಬಣ್ಣಗಳನ್ನ ಹಚ್ಕೊಂಡು ಬಹಳ ಸಂತೋಷದಿಂದ ಗಣೇಶನನ್ನ ಅಲ್ಲಿರ್ತಕ್ಕಂಥ ಒಂದು ಕೆರೆಯಲ್ಲಿ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಹೋಗಿ ನೃತ್ಯವನ್ನ ಹಾಡ್ಕೊಂಡು ತಮಟೆ ಸದ್ದಿಗೆ ಕುಣಿತ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀಪತಿ ಜೊತೆಗೆ ಇನ್ನೊಬ್ಬ ಜೊತೆ ಆಗ್ತಕ್ಕಂಥದ್ದು ಏನು ಆ ಜೋಶಲ್ಲಿ ಇಬ್ರು ಸಹ ಡ್ಯಾನ್ಸ್ ಅನ್ನ ಹಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಹೃದಯಾಘಾತಗೊಂಡ ಲಕ್ಷ್ಮೀಪತಿ ಸ್ಥಳದಲ್ಲಿ ಕುಸಿದು ಬೀಳ್ತಾನೆ. ನಾವು ದೃಶ್ಯಗಳು ಸಹ ನೋಡ್ಬೋದು ಯಾವ ರೀತಿ ಡ್ಯಾನ್ಸ್ ಹಾಡುವಾಗಲೇ ವ್ಯಕ್ತಿ ಲಕ್ಷ್ಮೀಪತಿ ಕುಸಿದು ಬಿದ್ದು ಸಾವನ್ನಪ್ತಾನೆ. ಆತನನ್ನ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾನೆ. ಆತನನ್ನ ಕೂಡ ಏನು ಆಸ್ಪತ್ರೆಗೆ ಸೇರಿಸ್ತಕ್ಕಂತ ಒಂದು ಸಾಧ್ಯತೆ ಕೂಡ ಇರೋದಿಲ್ಲ, ಸಮಯ ಕೂಡ ಇರಲ್ಲ. ಹಾಗಾಗಿ
ಸ್ಥಳದಲ್ಲಿ ಮೃತಪಟ್ಟಿರ್ತಾನೆ. ಗ್ರಾಮಸ್ಥರಿಗೂ ಸಹ ಆತಂಕ ಆಗುತ್ತೆ, ಮತ್ತೆ ಅಲ್ಲಿರ್ತಕ್ಕಂಥ ಪೊಲೀಸರು ಸಹ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಸಹ ಏನು ಮಾಡಕ್ ಆಗದೆ ಇವತ್ತು ಮಧ್ಯಾಹ್ನದ ವೇಳೆ ಏನೋ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಇಬ್ಬರು ಮಕ್ಕಳು ಮತ್ತೆ ಒಬ್ಬ ಪತ್ನಿಯನ್ನ ಆತ ಆಗ್ಲಿ ಈಗ ಗಣೇಶ ವಿಸರ್ಜನೆಯಲ್ಲಿ ಈ ತರ ಅವಘಡ ಆಗಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.